ಸ್ಥಾನವು ಇದೆ ಅಲ್ಲವೇ? ಹೇ ಭಗವಾನ್ ಭಾಸ್ಕರ, ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿದೆ. ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರುವೆನು, ಆ ಭಾಗ್ಯವನ್ನು ಕರುಣಿಸಿ ನನ್ನ ಸದಾ ಧರ್ಮದ ಹಾದಿಯಲ್ಲಿ ನಡೆಸುವ ಭಾಗ್ಯ ನಿನ್ನದು ತಂದೆ. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಕುಮಾರ್, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವರ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಇಲ್ಲಿರುವ ಕಿರಣ ಕುಂತಿ ಎಂದು ಕರೆಯುವರು. ಕರ್ಣ, ಏನು ಕುಂತಿದೇವಿ? ಪರಮ ಭಾಗ್ಯವತಿ ಕುಂತಿದೇವಿ ಅಮ್ಮ. ಹೆತ್ತವಳ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷಗಳಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಇಂದು ದರ್ಶನವಿತ್ತೇನ ತಂದೆ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿ ಆಗು ಕುಮಾರ್. ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ!
ಅಪವಾದವು ಏನು ತಾಯಿ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಪ್ರೀತಿಯಿಂದ ಸಾಕಿದಲ್ಲಬಹುದು. ಆದರೆ ನೀನು ಮಾತ್ರ ನಿರ್ದಯವಾಗಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿಯ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟವಲ್ಲ. ಪಾಂಡವ ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಟು ಈ ಅಪರಾಧ ವಿರುದ್ಧ ಕ್ಷೇತ್ರದ ವಿಭಿನ್ನ ವಾತಾವರಣದ ಇಲ್ಲಿ ಏಕೆ ತಳ್ಳಿದೆ ತಾಯಿ? ಏಕಮ್ಮ, ನಾನು ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಬೆಸೆಯಬೇಕಾದ ನೀನು ನಮ್ಮಿಬ್ಬರ ಮಧ್ಯೆ ದ್ವೇಷದ ಕಮರೆಯನ್ನೇಕೆ ಸುತ್ತಿದ್ದೀರೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ, ಆ ಮಾತುಗಳನ್ನೆಲ್ಲ ನಾನು ಕೇಳಿ ನೊಂದು ಹೋಗಿದ್ದಾಗ, ನಿನ್ನ ಒಂದೇ ಒಂದು ಮಾತಿನಿಂದ ಅವೆಲ್ಲ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲವೇ? ಇರಲಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎತ್ತ ಮಾತು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮಪಾಪಿಯಾಗಿವೆ. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ ಅಮ್ಮ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ?
ನಾನೀಗಾಗಲೇ ನೊಂದು ಬೆಂದು ಹೋಗಿರು ಕರ್ಣ. ಈ ನಿನ್ನ ಮಾತುಗಳು ನನ್ನನ್ನು ಶೂರಂತೆ ಕಂದ. ಈ ನಿನ್ನ ತಾಯಿಯ ಹೃದಯವನ್ನು ಪರಹರಿಲಾರ ಕರ್ಣ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರ. ನನ್ನ ಉದರದಲ್ಲಿ ಇಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಬೇಕು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಕರ್ಣ. ಕುಮಾರ್, ಅಮ್ಮ, ಬಾಲ್ಯದಲ್ಲಿ ಈ ಜನರೆಲ್ಲರೂ ಹೀನ ಕುಲದವನು ಸೂತು ಕುಲದವನು ಎಂದು ಜನರು ನಿಲ್ಲಿಸುತ್ತಿರುವಾಗ ಅಯ್ಯೋ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ ಕರ್ಣ. ಅಮ್ಮ, ನಾನು ಪಾಪಿ ಕರ್ಣ, ನನ್ನ ಕ್ಷಮಿಸು ಪುತ್ರ, ನನ್ನ ಕ್ಷಮಿಸು. ಅಮ್ಮ, ಪಂಚ ಪಾಂಡವರ ನಾಡಿದ ವೀರಮಾತೆ ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ಅಮ್ಮ. ನನ್ನ ಕರ್ಮವೇ ನನ್ನನ್ನು ಈ ರೀತಿ ಮಾಡಿತು. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ನನ್ನನ್ನು ಈ ಜಗತ್ತಿನಿಂದ ಕುಲೇಡಿ ಎಂದು ಜರಿಸಿತು ಅಮ್ಮ. ಕುಮಾರ್, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಅಡೆದ ವೀರಮಾತೆ ನೀನು. ಅರ್ಜುನ ಭೀಮಾದಿಗಳನ್ನು ಆಡಿಸಿದ ಈ ಕೈಗಳಿಂದ ಅಮ್ಮ, ಈ ಕೈಗಳಿಂದ ಈ ಕರ್ಣನನ್ನೊಮ್ಮೆ ಆಡಿಸಿಬಲ್ಲಯ್ಯ ತಾಯಿ. ಕರ್ಣ, ಇಲ್ಲ ಇಲ್ಲ, ಅಂತ ಪುಣ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು? ಬಿಡು ಕರ್ಣ ನಿನ್ನ ಮನದ ವ್ಯಥೆಯನ್ನು. ಅಮ್ಮ, ಆದದ್ದು ಆಗಿ ಹೋಯ್ತು. ಹೀಗಲಾದರೆ ನಿನ್ನ ಸಹೋದರನೇ ಸೌಖ್ಯವಾಗಿ ಬಾಳಿ ಆ ವೈರಿಗಳಾದ ಕೌರವನ್ನೇ ಸೇರಿ ಕಿಣ್ಣನ್ನು ಬಯಸಬೇಡ. ಸೋಬ್ರಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ವಿಷಯ ಅಮ್ಮ, ಇದೊಂದು ವಿಷಯವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳ್ತಾಯಿ. ಆನಂದದಿಂದ ನಿನ್ನ ಹೊಡೆದಾವರಿಗೆ ಅರ್ಪಿಸುವೆನು. ಕುಮಾರ, ಅದು ಆಗಲ್ಲ. ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬಿಡುತ್ತಿರುವೆನು. ಅವರಲ್ಲಿರುವ ವೈರುವುದು ಕಡೆ ಪಾಂಡವರನ್ನು ಉಳಿಸು ಕುಮಾರ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸು. ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಕಿಗಿಂತಲೂ ಕೀಳಾಗುವುದಿಲ್ಲೇ ತಾಯಿ. ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮೊಮ್ಮಕ್ಕಳು ನನ್ನನ್ನು ಕರ್ಣನಿಂತ ನೀಚನೆಂದು ಶಪಿಸರೆ ನೀನೇ ಹೇಳು ತಾಯಿ. ಇಷ್ಟೇ ಕುಮಾರ್. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕುಮಾರ, ನೀವು 6 ಜನ ಸೇರಿ ರಾಜ್ಯ ಮಾರ ಮಾಡುವುದನ್ನು ನೋಡಿ ಸಂತೋಷ ಪಡಬಾರದು ಕುಮಾರ. ಅಮ್ಮ, ಅಮ್ಮ, ಸಹೋದರ ಅನಾಥನವೇ
ಅಮ್ಮ, ಇದುವರೆಗೂ ಸೋದರ ಎಂಬ ಭಾವವೇ ನನ್ನಲ್ಲಿರಲಿಲ್ಲ. ಅದು ನನ್ನ ತಪ್ಪೆ ಅಲ್ಲದೆ ಪಾಂಡವರ ಪ್ರಾಣಗಳೇ ನನ್ನ ಪ್ರಾಣಗಳೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಿಗಳಿಗೆ ಭಯವೆಲ್ಲಿಯರು ತಾಯಿ? ಬಿಡು ನಿನ್ನ ಮನದ ಚಿಂತೆಯನ್ನು. ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಲ್ಲಿ? ಹೋಗಲಿ ಬಿಡು ಕುಮಾರ, ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ. ಕರ್ಣ, ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ. ನಾನು ಜೀವಿಸಿರುವಾಗ ಮಾತ್ರ ಸ್ವಾಮಿದಾಹವನ್ನು ಮಾತ್ರ ಮಾಡಲಾರೆ ತಾಯಿ. ಜನನಿ, ಆತನಿಗೆ ನನ್ನ ಮೇಲಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ಹೀನ ಸೂತ ಎಂದು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ಅರಸನನ್ನಾಗಿ ಮಾಡಿದ ಆ ನನ್ನ ಕೌರವೇಶ್ವರ ಸ್ವಾಮಿಗೆ ದ್ರೋಹವೆಸಗಲಾರೆ ತಾಯಿ. ಖಂಡಿತವಾಗಿಯೂ ನಾನು ಯುದ್ಧದಿಂದ ಪರೋನ್ಮುಖನಾಗಲಾರೆ ಜನನಿ. ಹೋಗಲಿ ಬಿಡು ಕುಮಾರ, ನನ್ನದೊಂದು ಮಾತನಾದ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವನು. ಆದರೆ ನನ್ನ ಪರಮ ವೈರಿ ಎನಿಸಿದ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು ತಾಯಿ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಕೌರವೇಶ್ವರ ಸ್ವಾಮಿ ಸಂತೋಷ ಪಟ್ಟರೆ ಸಾಕು ತಾಯಿ. ನನ್ನ ಜನ್ಮವು ಸಾರ್ಥಕವಾಗುವುದು. ಕುಮಾರ್, ಅಮ್ಮ, ನಮ್ಮಿಬ್ಬರಲ್ಲಿ ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಾನವಿರುವುದು. ನನ್ನಿಂದ ಅರ್ಜುನನೇ ಆತನಾದರು, ಅರ್ಜುನನಿಂದ ನಾನೇ ಆತನಾದರು. ಅಮ್ಮ, ನಿನಗೆ 5 ಮಕ್ಕಳು ಉಳಿದೇ ಇವರು ತಾಯಿ. ಬಿಡು ನಿನ್ನ ಚಿಂತೆಯನ್ನು. ವತ್ಸ, ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಅಧಿಕವಾಗಿ ನಿನಗೆ ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆ ಕುಮಾರ. ಅದೇನು ಹೇಳು ತಾಯಿ? ಆನಂದದಿಂದ ನಡೆಸಿಕೊಡುವನು. ಸತ್ಯವಾಗಿ ನಡೆಸಿಕೊಡಬೇಕಂದ. ಅಮ್ಮ, ನಿನ್ನ ಗರ್ಭದಲ್ಲಿ ನಾನು ಜನಿಸಿ ನಿನಗೊಂದು ಮನಸ್ಸನ್ನು ನಡೆಸಿಕೊಡಲಾಗದ ಪಾತ್ರೆಯನ್ನು ಭಾವಿಸಿದೆಯಾ ತಾಯಿ? ಸತ್ಯವಾಗಿಯೂ ನಡೆಸಿಕೊಡಬೇಕು. ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ನಡೆಸುತ್ತಿರುವುದು. ಆಗಲಿ ನನ್ನ ಬಾಹುಗಳಲ್ಲಿ ಶಕ್ತಿರೋಳು ಓಡಾಡಿ ನನ್ನ ಸ್ವಾಮಿಗಾಗಿಯೇ ಮಣಿವನು. ಉಳಿದದ್ದು ದೈವ ಇಚ್ಛೆ. ಅಮ್ಮ ಅಮ್ಮ ಅಮ್ಮ, ಕರುಳಿನ ಬಾಧೆಯನ್ನು ನಾ ಬರಲಿಲ್ಲ. ಸತ್ಯ ಶಾಂತಿ ಧರ್ಮಗಳನ್ನ ಬಿಡಲು ಕಷ್ಟ ತಡೆಯೋ ಧರ್ಮದ ಕಾಲಿಡಲು
ಸಂತೋಷವಿದ್ದಂತಾಗಲಿ. ನಾನು ತೊಟ್ಟ ಬಾಣವನ್ನು ಪುನಃ ತೊಡಲಾರೆ. ನೀನು ಹೋಗಿ ಬಾ ಜನನಿ. ಅಮ್ಮ ಅಮ್ಮ ಕರದಿಯ ಕಂದ, ನನ್ನದೊಂದು ಮಾತನ್ನು ನಡೆಸಿಕೊಡವೇ ಆ ತಾಯಿ? ಹೇಳು ಕುಮಾರ, ಶ್ರೀಕೃಷ್ಣನ ಪಾದ ಸಾಕ್ಷಿಗೆ ನಡೆಸಿಕೊಡುತ್ತೇನೆ. ಸತ್ಯವಾಗಿಯೇ ನಡೆಸಿಕೊಡವೇ ಆ ತಾಯಿ? ಸತ್ಯವಾಗಿ ನಡೆಸಿಕೊಡ್ಬೇಕಂತ. ಅಮ್ಮ, ಎತ್ತ ತಾಯಿ ನಿನ್ನ ಪ್ರಥಮ ದರ್ಶನ ಇಂದಾಯಿತು. ಬಹುಶಃ ಕೊನೆಯ ದರ್ಶನವೂ ಇದೇ ಎಂದು ತೋರುತ್ತಿರುವುದು. ಕುಮಾರ, ಆದ್ದರಿಂದ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಹತನಾದರೆ ಕುಮಾರ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕೈಗಳನ್ನು ಮಾಡಿಸುವೆಂದು ಬೇಡಿಕೊಳ್ಳುವುದು ತಾಯಿ. ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲೇ ಇಲ್ಲದಾಗಿ ಹೋಗಲಿ ಕುಮಾರ, ಹೋಗಲಿ. ನೀನು ಹೋಗ್ಬಾ ಜನನಿ. ಅಮ್ಮ, ಬದುಕಿದ್ದರೂ ವ್ಯರ್ಥವಲ್ಲವೇ? ಇರಲಿ, ನೆಚ್ಚಿರುವ ನನ್ನ ಸ್ವಾಮಿಯ ಇಚ್ಛೆಗೆ ಕಿಂಚಿತ್ತು ತುಚ್ಚನಾಗದೆ ಕೆಚ್ಚಿರೋ ತನಕ ಹೋರಾಡಿ ಆ ನನ್ನ ಕೌರವೇಶ್ವರ ಸ್ವಾಮಿಗಾಗಿಯೇ ಮುಡಿವೆನು. ಉಳಿದದ್ದು ದೈವ ಇಚ್ಛೆ.